ಶಾಂತರಾಗಿ ಶಾಂತರಾಗಿ ದಯವಿಟ್ಟು ಶಾಂತರಾಗಿ ದಯವಿಟ್ಟು ದಯವಿಟ್ಟು ಶಾಂತರಾಗಿ ದಯವಿಟ್ಟು ಶಾಂತರಾಗಿ. ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋ ನಾನು ಯಾರೇ ಅಸಭ್ಯವಾಗಿ ನಡ್ಕೊಂಡಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ನನ್ನ ಡ್ಯೂಟಿ. ಈ ವಿಷಯನ ಕಾಲೇಜಿನ ಚೇರ್ಮನ್ ಹೇಳಿದ್ದೀನಿ. ಅವರು ಯಾವ ಸಮಯದಲ್ಲಾದ್ರೂ ಬಂದ್ರು. ಅಣ್ಣ ಇದು ಕಾಲೇಜು, ಅದಕ್ಕ ಹುಡುಗರು ಕೊಚ್ಚ ಕೈ ಮಾಡ್ತಾರೆ. ಅದ್ರ ಮ್ಯಾಲನೋ ಬರ್ಕೊಂಬಂದಾರ. ಅದು ರಮೇಶ್ ವಿರುದ್ಧ ಘೋಷಣೆಗಳು. ಓ, ನನ್ ವಿರುದ್ಧ ಅಲ್ಲ ಅಂತ. ಇಲ್ಲ ಅಣ್ಣ, ಆರಾಮಾಗಿರ್ಬೋದು. ಆತ ಬಿಡು, ಆರಾಮಿರ್ತೀನಿ. ಕರಿಯ, ನನ್ಗೊಂದು ತಿಳಿವಲ್ದು. ಈ ಹುಡುಗರ ಪ್ರಕಾರ ಆ ಮಾಸ್ಟ್ರು ಹುಡುಗಿ ಮೈ ಮೇಲೆ ಕೈ ಹಾಕಾನೆ. ಎಲ್ಲ ಹಾಕಿರ್ಬೋದು ಅಣ್ಣ. ಅದನ್ನ ಮೇಸನೆ ಕೇಳೋಣ. ನಡಿ. ಹಂಗಂತೀಯ? ಆತ ಬಿಡು, ಕೇಳಮ್ಮ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಸರ್. ಏನಾಯ್ತು ಸರ್ ನಮ್ ಪುಟ್ಟಿಗೆ? ಎಲ್ಲಿದ್ದಾಳೆ ಈಗ ಅವಳು? ಸಮಾಧಾನ ಮಾಡ್ಕೊಳ್ಳಿ ರೋಜಾ, ಹೆದರ್ಕೊಳ್ಳುವಂತದ್ದು ಏನೂ ಆಗಿಲ್ಲ. ಆಫೀಸಲ್ಲಿ ಇದ್ದಾಳೆ, ನೀವು ಹೋಗಿ. ಹಂಗಾದ್ರೆ ಈ ಪುಟ್ಟಿಗೆ ಆ ಪುಟ್ಟಿ ಮಗಳ? ಅಯ್ಯೋ ಭಗವಂತ, ಯಪ್ಪ, ಈಟುದ್ದ ಹುಡುಗಿಗೆ ಆಟುದ್ದ ಮಗಳಿದ್ದಾಳೆ ಅಂತ ಗೊತ್ತೇ ಆಗ್ಲಿಲ್ಲ. ಸರ್, ಅವಳು ಮಗಳಲ್ಲ ಸರ್, ಅವಳು ರೋಜಾ ತಂಗಿ ಸರ್. ವಿಶ್ವನಾಥ್ ಸಾರ್ಗೆ ಆ ಹುಡುಗಿ ಕುಟುಂಬದ ಮೇಲೆ ವಿಶೇಷ ಕಾಳಜಿ. ಹಂಗ? ಎದಕ್ಕ? ಬಹಳ ವರ್ಷಗಳ ಹಿಂದೆ ಇವರೆಲ್ಲ ಚಿಕ್ಕವರಾಗಿದ್ದಾಗ ವಿಶ್ವನಾಥ್ ಸಾರ್ ದತ್ತು ಮಗ ಮಾಣಿಕ್ಯ ರೋಜಾ ತಮ್ಮನ ಜೊತೆ ಏನೋ ಜಗಳ ಮಾಡ್ಕೊಂಡು ಅವನ್ನ ಕೊಂದು ಓಡೋಗ್ಬಿಟ್ಟ. ಅಷ್ಟಾದ್ಮೇಲೆ ಅವನ್ನ ಯಾರು ನೋಡ್ಲೇ ಇಲ್ಲ. ಹಾಗಂತ ಜನ ಮಾತಾಡ್ಕೊಳ್ತಾರೆ ಸರ್. ಆಕಿಗೆ ಅಳೋದು ನಿಲ್ಸು ಅಂತ ಹೇಳು. ಎಡಮಾಸ್ಟ್ರೆ ಸರ್, ಈಗ ಆತನ ಕರ್ಸಮ್ಮ, ಇಲ್ಲಿಂದ ಇಲ್ಲೇ ಮುಗಿಸ್ಬಿಡಮ್ಮ. ನಾನಿಲ್ಲೇ ಇದ್ದೀನಿ. ಹೇಳಿ, ಏನಾಗ್ಬೇಕಾಗಿತ್ತು? ಅಂತದೇನಿಲ್ಲ ಸಾರು, ಒಂದು ಸಣ್ಣ ಪ್ರಶ್ನೆ ಅಟ್ಟೆ. ನೀವು ಪಾಠ ಹೇಳೋದೆ ಹಿಂಗ, ಇಲ್ಲಿ ಮುಟ್ಟಿ ಅಲ್ಲಿ ಮುಟ್ಟಿ, ಪಾಪ ಅವ್ರಿಗೆ ಹೆದರಿಕೆ ಆಗೋದಿಲ್ಲ. Who the hell do you think you are? Barging in here and talking to me like that? This is none of your business. ಇಂಗ್ಲಿಷ್ ಮಾತಾಡಕತ್ತಾನಲ್ಲೇ. Mr. Ramesh, you know very well what you have done and why we have come here. This gentleman is the chairperson of this institution, and that makes it his business to ask questions, and you will answer them politely. Have I made myself clear? ಯಪ್ಪೋ ಸಾಕಲೇ. ಸಿಂಪಲ್ ಆಗಿ ಹೇಳ್ತೀನಿ, ಜೀವನದಾಗಿ ನಾವೆಲ್ಲ ತಪ್ಪು ಮಾಡೋರೆ. ನೀನು ಮಾಡಿದೀಯ ಪಾಪ. ಒಂದು ತಪ್ಪನ್ನ ಮರ್ತು ಬಿಡ್ಬೇಕು. ಈ ಹುಡುಗಿ ತಲ್ಲಿ ಒಂದು ಸಲ ತಪ್ಪಾಯ್ತು ಅಂತ ಕೇಳ್ಬಿಡು, ಒಂದೇ ಒಂದ್ಸಲ, ಅಲ್ಲಿಗೆ ಮುಗೀತು ನೋಡಪ್ಪ. ಏನಂತ? ನಮ್ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಸ್ಟೂಡೆಂಟ್ಗಳನ್ನ ಮುಟ್ಟಿ ಮಾತಾಡ್ಸೋದು ಸಹಜ. ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ಅದನ್ನ ಇವಳು ಸೆಕ್ಷುವಲ್ ಮೂವ್ ಅನ್ಕೊಂಡ್ರೆ ಇವಳು ಆಲೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತ ಅರ್ಥ. ಇವಳು ಅಳೋದನ್ನ ಕೇಳಿ ಯಾವನೋ ಒಬ್ಬ ಸ್ಕೂಲ್ ಮೆಟ್ಲು ಹತ್ತದೇ ಇರೋನು ನನಗ್ ಬುದ್ಧಿ ಹೇಳಿ ಕ್ಷಮಾಪಣೆ ಕೇಳಿಸೋದಕ್ ಬಂದಿದ್ದಾನೆ. ನನ್ನ ಬಗ್ಗೆ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮನೆ ನಾಯಿ ಬರುತ್ತೆ ಅಪಲಾಜಿ ಕೇಳೋದಕ್ಕೆ. ಏನಂದೆ? ನಿನ್ ನಾಯಿ ಬರ್ತದ?
ತಪ್ಪಾಯ್ತು ಅಂಬುದಿಕ್ಕೆ. ಕರಿ 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 ಅದನ್ನ. ಅದಾಗೆ ಬಂದು ತಪ್ಪಾಯ್ತು ಅಂತ ಕೇಳಿ ಆಮ್ಯಾಗ ನೀವು ಒಳಗಡೆ ಹೋಗಿ ಪಾಠ ಹೇಳುವಂತೆ. ಆತದ ಏನ್ಲೇ? ಸಾಮೆ ಸರ್, ಮಾಸ್ಟ್ರೆ, ಈ ಕೋತಿ ಲೆಕ್ಕ ಚುಕ್ತ ಮಾಡಿ, ಇವಾಗ್ಲೇ ಚುಕ್ತ ಮಾಡಿ ಒಂದ್ ಕೊಳಪಟ್ಟಿ ಹಿಡ್ದ ಆತ ದಬ್ರ ಅದು ನನ್ನ ಮಾತು ಅರ್ಥ ಆಯ್ತಾ? ಆಯ್ತು ಸರ್. ಹೌದಪ್ಪ. ಅಣ್ಣ, ಈಗ ನಾನು ಸ್ವಲ್ಪ ಎದೆ ಉಪ್ಸಿ ಧಾರಾಳವಾಗಿ. ಮರ್ತು ಬಿಡ್ರಿ, ಇನ್ನೊಂದ್ಸಲ ಹೀಗಾಗೋದಿಲ್ಲ. ಹೌದೌದು, ಇನ್ನೊಂದ್ಸಲ ಆಗಲ್ಲ. ಈ ದರಿದ್ರದವಳು ತನ್ ತಂಗಿನ ಇಟ್ಕೊಂಡು ನನ್ ಗಂಡ ಕೆಲ್ಸ ಕಳ್ಕೊಳ್ಳೋ ಹಾಗೆ ಮಾಡಿದ್ಲು. ಈಗಿಲ್ ಬಂದು ಮೊಸಳೆ ಕಣ್ಣೀರು ಸುರಿಸ್ತಿದ್ದಾಳೆ. ಛೀ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನೀ ಯೋಚನೆ ಮಾಡ್ಬೇಡ ಕಂದ, ನೀ ಹೋಗು, ನಾನಿದ್ದೀನಿ. ಇರ್ತೀಯಮ್ಮ, ಅವಳಿಗೋಸ್ಕರ ಅಂದ್ರೆ ನೀನ್ ಯಾವಾಗ್ಲೂ ಇರ್ತೀಯ. ನನ್ನ ನೋಡು, ನನಗ್ ಯಾರೂ ಇಲ್ಲ. ನೋಡೋದಿಕ್ಕೆ ಶ್ರೀಮಂತೆ. ಎಸ್ಟೇಟ್ಸು, ಫ್ಯಾಕ್ಟ್ರೀಸು, ಟ್ರಾನ್ಸ್ಪೋರ್ಟ್ ಕಂಪನೀಸು. ಏನು ಪ್ರಯೋಜನ? ಎಲ್ಲ ನೋಡ್ಕೊಳ್ಳೋದು ಆ ದನ ಕಾಯೋನು. ಅವನಿಗಿಷ್ಟ ಬಂದಂಗ್ ಕುಣಿತಿದ್ದಾನೆ, ಯಾರು ಏನು ಮಾಡೋ ಹಾಗಿಲ್ಲ. ಇದ್ರಲ್ಲ ನನ್ನ ಪ್ರೀತಿ ಅಪ್ಪ, ಎಲ್ಲ ಅವರಿಂದಾನೆ. ನಿಮ್ ತಂದೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ಅವ್ರ ಎಲ್ಲ ರೀತಿಯಿಂದ ಯೋಚನೆ ಮಾಡದೆ ಯಾವ ಕೆಲ್ಸನೂ ಮಾಡೋದಿಲ್ಲ. ಯಾವ ರೀತಿ ಬಗ್ಗೆ ಮಾತಾಡ್ತಿದ್ಯಮ್ಮ ನೀನು? ನೋಡು, ಇಲ್ಲಿ ನೋಡು. ಇದನ್ನೆಲ್ಲ ನಾನು ನನ್ನ ಕ್ರೆಡಿಟ್ ಕಾರ್ಡ್ಸ್ ಇಂದ ತಗೊಂಡಿದ್ದು. ನನ್ನ ಅಕೌಂಟ್ನೇ ಫ್ರೀಸ್ ಮಾಡಿಸ್ಬಿಟ್ಟಿದ್ದಾನೆ ಆ ಬಳ್ಳಾರಿ ಕೋಣ. ಈಗ ಅಂಗಡಿಯವನು ಇದನ್ನೆಲ್ಲ ವಾಪಸ್ ಕೇಳ್ತಿದ್ದಾನೆ. ಈ ಊರಲ್ಲಿ ನಾನ್ ತಲೆ ಎತ್ಕೊಂಡು ತಿರ್ಗಾಡೋ ಹಾಗಿದ್ಯಾ? ನನಗೆಲ್ಲ ಅರ್ಥ ಆಗುತ್ತೆ. ಈಗ ನನ್ನೇನ್ ಮಾಡು ಅಂತ್ಯ? ನಾನು ಹೇಳ್ದಾಗ ಮಾಡ್ತೀಯಾ? ಹೇಳು. ನಮಸ್ಕಾರಮ್ಮ. ನಿಮಗೆ ನನ್ನನ್ನ ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬೋದು. ಇಂಥ ಒಳ್ಳೆ ಕಾರ್ಯಕ್ರಮನ ನಾನ್ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಮುಂದಿನ 25 ವರ್ಷದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಆಗದೆ ಇರೋ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಲ್ಲ? ಇವಳು ಹುಟ್ಟಿದ ತಕ್ಷಣ ಅಪ್ಪ ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದು ನನ್ಗೆ ಮರ್ತೇ ಹೋಗಿತ್ತು. ಎಂಥ ಅದ್ಭುತವಾದ ಹುಡುಗರೆ. ರಾಂಪುರದಲ್ಲಿರೋ ಆ ದೊಡ್ಡ ಮನೆ, ಅದ್ರ ಸುತ್ತ ಇರೋ ಭೂಮಿ. ನನಗೆ ಹೇಗ್ ಗೊತ್ತಾಯ್ತು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಆ ದೇವ್ರು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟ. ಅದು ಹೇಗೆ? ಬ್ರೋಕರ್ ನಾರಾಯಣನ ರೂಪದಲ್ಲಿ ಮೇಲ್ಗಡೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ಫಸ್ಟ್ ಫ್ಲೋರ್ ನಲ್ಲಿ. ನಿನ್ನ ಮುದ್ದಿನ ಮಗಳು 1.5 ಬಟ್ಲು ಮೊಸಳೆ ಕಣ್ಣೀರು ಸುರಿಸಿದ ತಕ್ಷಣ ಅವಳಿಗೋಸ್ಕರ ಆಸ್ತಿನ ಮಾರಾಟ ಮಾಡಕ್ ಹೊರಟುಬಿಟ್ಟಿಯಲ್ಲಮ್ಮ ಅಲ್ಲ? ಹೌದು, ಅಮ್ಮ ಈ ಆಸ್ತಿನ ನನಗೋಸ್ಕರ ಮಾರಾಟ ಮಾಡ್ತಿದ್ದಾಳೆ. ಇಷ್ಟು ದಿವಸ ನೀನು ಅಪ್ಪನ ಸಂಪಾದನೆನ ತಿಂದು ಹಾಕಿದ್ದೆ ಸಾಕು. ಈಗ ಇದ್ರಲ್ಲೂ ಪಾಲ್ ಸಿಗುತ್ತೆ ಅಂತ ಕನ್ಸ್ ಕಾಣ್ತಿದ್ರೆ ಮರ್ತು ಬಿಡು. ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಖಂಡಿತ ಖಾಲಿ ಮಾಡ್ತೀನಿ, ನನ್ನ ಪಾಲಿನ ಸಿಕ್ಕಿದ ತಕ್ಷಣ. ಅಪ್ಪನ ಆಸ್ತಿ ತಿಂದಾಕ್ದೆ ಅಂತ ನೀನೇ ಹೇಳ್ದೆ. ಅಮ್ಮನ ಪಾಲಿನ ಸ್ವಲ್ಪನೂ ತಿಂದೆ ಹೋದ್ರೆ ಪಾಪ ಅಮ್ಮ ಬೇಜಾರ್ ಮಾಡ್ಕೋತಾಳೆ ಅಲ್ವಮ್ಮ? ನಿನ್ ಕೈಲಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಬಿಡು, ಪರವಾಗಿಲ್ಲ. ಬರೀ ಕೈಲಿ ಹೊಟ್ಟೋಗ್ತೀನಿ. ಆದ್ರೆ ಒಬ್ನೇ ಹೋಗಲ್ಲ, ನೀವೆಲ್ಲರೂ ಖಾಲಿ ಕೈಲಿ ಹೋಗ್ತೀರಾ. ಅದಕ್ಕೇನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಏನ್ ಹೇಳ್ತೀಯಮ್ಮ? ನಿನಗೆ ತಿಳಿಸದೆ ಇದನ್ನ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ತಿಳ್ಕೊಬೇಡ. ನೀವಿಬ್ರು ನನ್ನ ಮಕ್ಳೇ, ಇಬ್ರು ಸಮವಾಗಿ ಹಂಚ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಮಾ. ಅಷ್ಟೇ ನನಗೆ ಬೇಕಾಗಿದ್ದು. ಈಗ ಅಪ್ಪಣ್ಣಿದ ಕೆಲಸ ಮುಗಿಸ್ಬೋಣ. ನೀವು ಮೊದಲು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ,
ಆಸ್ತಿನ ಮಾರದಕ್ಕೆ ಬಂದಿದ್ದೀವಿ. ಯಾವ್ದಪ್ಪ ಆಸ್ತಿ? ಏನ್ರಿ ಮಾಸ್ಟರ್, ಈ ಮಾಸ್ಟರ್ಗಿರಿ ಮಾಡೋದನ್ ಬಿಟ್ಟು ಈ ದಲಾಳಿ ವ್ಯಾಪಾರ ಯಾವಾಗ ಶುರು ಹಚ್ಕೊಂಡ್ರಿ? ದನ ಕಾಯೋನ್ಗೆ ಇಲ್ಲಿ ಏನ್ ಕೆಲ್ಸ? ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ. ಏನು ಮಾಡ್ಬೇಕಂತ ನಿಮಗ್ ಗೊತ್ತು, ಆದ್ರೆ ಅಲ್ಲೊಂದು ಎಡವಟ್ಟೈತೆ, ಅದನ್ನ ನೀನು ಮಾಡಕ್ ಆಗೋದಿಲ್ಲ. ಎದಕ್ಕ ಅಂತ ತಿಳ್ಕೋಬೇಕಾ? ರೀ ಸರ್ ಹೇಳ್ರಿ. ಡಾಕ್ಯುಮೆಂಟ್ ಅಲ್ಲಿ ಒಂದು ಸಣ್ಣ ತಪ್ಪಿದೆ. ವಿಶ್ವನಾಥ್ ರವರು ಈ ಪ್ರಾಪರ್ಟಿನ ನಿಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ರು ಪ್ರಾಪರ್ಟಿ ಡೀಡ್ ನಿಮ್ಮೊಬ್ಬರ ಹೆಸರಲ್ಲೇ ಇಲ್ಲ, ನಿಮ್ಮ ಯಜಮಾನರ ಹೆಸರು ಇದೆ. ಇದನ್ನ ಮಾರೋ ಹಕ್ಕು ನಿಮಗಿದೆ, ಆದ್ರೆ ತಗೊಳ್ಳೋರ್ಗೆ ಮುಂದೆ ತೊಂದರೆ ಆಗತ್ತೆ. ಓಹೋ ಹೋ ಹೋ, ದಿಟ್ಟಿಸ್ ನೋಡ್ಬೇಡ್ಲಿ, ಇದು ನಾ ಮಾಡಿದ್ದಲ್ಲ. ಲೇ ವಿಜಯ, ಶಾಪಕ್ಕಾಗ ತೋರ್ಸ್ಲಿ. ಇದು ಆ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಕಾಪಿ. ಇಲ್ಲಿ ರೆಡ್ಡಿಂಗ್ ನಲ್ಲಿ ಅಂಡರ್ಲೈನ್ ಮಾಡಿದಾರಲ್ಲ, ಅದನ್ನೇ ರಿಜಿಸ್ಟ್ರಾರ್ ಹೇಳ್ತಾ ಇರೋದು. ನೀವ ಈ ಆಸ್ತಿನ ಕೊಂಡ್ಕೊಳ್ತಾ ಇರೋದು? ಹೌದು ಸರ್, ಇವ್ರೆ. ನೀವ್ ಇದನ್ನ ಕೊಂಡ್ಕೊಂಡ್ರೆ ಫುಲ್ ಅಮೌಂಟ್ ಕೊಡೋವರೆಗೂ ಸುಮ್ನಿರ್ತೀವಿ, ಆಮೇಲೆ ಸ್ಟೇ ಆರ್ಡರ್ ತರ್ತೀವಿ. ಸ್ಟೇ ಆರ್ಡರ್ ಕ್ಲಿಯರ್ ಆಗೋದಕ್ಕೆ ಮಿನಿಮಮ್ 5 years ಆದ್ರೂ ಬೇಕಾಗುತ್ತೆ. ಬರ್ಲಾ? 5 ವರ್ಷ ಅಷ್ಟೇ. ನೀವು 1 ನಿಮಿಷ ಬರ್ತೀರಾ? ನಾನಾ? ಹಾ. ಓ ಬನ್ನಿ ನಡ್ರಿ. ಸರ್. ಹಾ. ನೀವ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅಯ್ಯಪ್ಪ ಏನಪ್ಪಾ, ಬೇರೆ ಯಾವ್ದಾರ ಮನೆ ಇದೆಯಾ? ಸರ್, ರಾಮಯ್ಯನವ್ರ ಮನೆ ಇದೆ, ಇಷ್ಟು ದೊಡ್ಡದಲ್ಲ. ಅಯ್ಯಪ್ಪ ಅಯ್ಯಪ್ಪ. ಅಲ್ಲ, ಇನ್ನು ಬೇರೆ ಯಾವ್ದಾರ ಮನೆ? ಸರ್, ನಮ್ ಮನೆ ಇತ್ತು ಸರ್, ಹ್ಮ್ ಮಾರ್ಬಿಟ್ಟೆ. ಹ್ಮ್. 8 ವರ್ಷದಿಂದ ಕೇಸ್ ನಡೀತಾ ಇದೆ. ಈಗ ಪರಿಸ್ಥಿತಿ ಏನಪ್ಪಾ ಅಂದ್ರ, ನನ್ನ ಮತ್ತು ನಿನ್ನ ತಾಯಿ ಒಪ್ಪಿಗೆ ಇಲ್ದೆ ಈ ಆಸ್ತಿನ ಮಾರಕ್ಕಾಗೋದಿಲ್ಲ. ನಿಮ್ಮಮ್ಮ ನಿಮ್ಮೇನ್ ಪ್ರೀತಿಯಿಂದ ಮಾರೋದಿಕ್ ಒಪ್ಗೆಬಹುದು, ಆದ್ರೆ ನನಗೆ ನಿಮ್ಮೇಲ್ ಪ್ರೀತಿ ಇಲ್ಲ, ಹೆಂಗ್ ಒಪ್ಕೊಂಬೋದು? ಅದಕ್ಕ 25 ವರ್ಷ ತನಕ ನಾನ್ ಒಪ್ಕೊಂಬೋಕೆ ತಯಾರಿಲ್ಲ. ಆಮೇಲೆ ನೋಡಮ್ಮ. ಇಲ್ಲ ವಿಜಯ್? ಕರೆಕ್ಟ್ ಅಣ್ಣ. ಎಲ್ಲ ತೀರ್ಮಾನ ಆದ್ಮೇಲೆ ಇನ್ಯಾಕಪ್ಪ ನಾವಿಲ್ಲಿರ್ಬೇಕು? ಸಾಹೇಬ್ರಿಗೆ ಯಾಕೆ ತ್ರಾಸ್ ಕೊಡ್ಬೇಕು? ಪಾಪ ಅವ್ರಿಗೂ ಭಾರಿ ಕೆಲಸ ಇರ್ತವೆ. ಲೇ ರಾಜ, ಮನೆಯವರೆಲ್ಲ ಸೇರಿದ ಮೇಲೆ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಗ್ಸಿ ಪಟ್ಸಲಾಗ ಹಾಕೊಂಬಿಡ್ರಿ, ಗ್ಯಾಂಡಲಾರ್ಜ್ ಮಾಡ್ರಿ. ಅಣ್ಣ, ಅದು ಗನ್ ಲಾರ್ಜ್ ಅಲ್ಲ, ಎನ್ ಲಾರ್ಜ್. ಹೌದಿನ್ಲಿ? ಗೆಂಡ್ಲಾರ್ಜ್ ಏನಿಲ್ಲಿ? ಆ ತರದ ಪದನೇ ಇಲ್ಲ ಅಣ್ಣ ಇಂಗ್ಲಿಷ್ ನಲ್ಲಿ. ಸೇರ್ಸ್ಕೊಂಬ ಕೇಳು, ನಾನೇನ್ ಬೇಡ ಅಂಬೋದಿಲ್ಲ.